ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಬಾಗೆ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬೆಳಕುನಿ ಗ್ರಾಮದ 16 ವರ್ಷದ ದಲಿತ ಬಾಲಕಿಯ ಕೊಲೆ ಪ್ರಕರಣ ಇದೀಗ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿಬಿಟ್ಟಿದೆ. ಈ ಪ್ರಕರಣವನ್ನ ಎಸ್ಐಟಿಗೆ ಒಪ್ಪಿಸಬೇಕು ಎಂದು ವಿವಿಧ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿಬಿಟ್ಟಿದ್ದಾರೆ. ಸ್ನೇಹಿತರೆ, ಅಂದ ಹಾಗೆ ಏನಿದು ಪ್ರಕರಣ? ಎಸ್ಐಟಿಗೆ ನೀಡುವಷ್ಟು ದೊಡ್ಡ ಪ್ರಕರಣನ? ಈ ಪ್ರಕರಣದಲ್ಲಿ ಮುಖ್ಯವಾಗಿ ಆರೋಪಿ ಏನು? ಅಸಲಿ ಪ್ರಕರಣ ಸತ್ಯಾಸತ್ಯತೆ ಏನು? ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಎಂತೆಂಥ ದುರಂತಗಳು ನಡೀತಾ ಇದ್ದಾವೆ ಅಂತಂದರೆ ಬಹುತೇಕ ನಾವ್ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಮತ್ತು ಊಹೆ ಕೂಡ ಮಾಡಿಕೊಳ್ಳೋದಕ್ಕೆ ಆಗದೇ ಇರುವಂಥ ಪ್ರಕರಣಗಳು ಇವು. ಸ್ನೇಹಿತರೆ, ಶೋಭಾ ರಾನಡೆ ಅನ್ನುವಂಥ ಬಾಲಕಿ, ಈಕೆ ಕುಸ್ತಿ ಮತ್ತು ಕಬಡ್ಡಿ ಕೋಚಿಂಗ್ ಅನ್ನು ಪಡಿತಾ ಇರ್ತಾಳೆ. ಈ ಒಂದು ವ್ಯಕ್ತಿ ಏನು ಕೋಚಿಂಗ್ ಅನ್ನು ನೀಡ್ತಾ ಇರ್ತಾನೆ ಅಥವಾ ಕೋಚ್ ಮಾಸ್ಟರ್ ಆಗಿರುವಂತಹ ವ್ಯಕ್ತಿ, ಈ ವ್ಯಕ್ತಿಯ ಹೆಸರು ಲಖಾನ್ ಅಂತ ಹೇಳಿ. ಈತ ಕೋಚ್ ಮಾಡಬೇಕಾದ್ರೆ 1 ಲಕ್ಷಕ್ಕೂ ಅಧಿಕ ದುಡ್ಡನ್ನ ಬೇಡಿಕೆ ಇಟ್ಟಿದ್ದಂತೆ. ಅದಾದ ಬಳಿಕ ದುಡ್ಡು ಇಲ್ಲದೆ ಇರುವ ಕಾರಣದಿಂದಾಗಿ ಕುಟುಂಬ ಒಂದಿಷ್ಟು ಲೇಟ್ ಕೂಡ ಮಾಡ್ತಾ ಇದ್ರಂತೆ. ಇದರ ಪೂರ್ವದಲ್ಲಿ ಒಂದಿಷ್ಟು ದುಡ್ಡು ಕೂಡ ಕೊಡ್ತಾರೆ. ಅದಾದ ಬಳಿಕ ತುಂಬಾ ಕಿರಿಕಿರಿಯನ್ನ ಮಾಡ್ತಾ ಇರ್ತಾನೆ. ಮನೆಯವರೆಗೂ ಬಂದು ಕೂಡ ಈ ಕುಟುಂಬಕ್ಕೆ ಬೆದರಿಕೆ ಹಾಕುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತವೆ. ಇದರ ಬೆನ್ನಲ್ಲೇ ದುಡ್ಡಿಗಾಗಿ ಬೇಡಿಕೆಗಳನ್ನ ಇಟ್ಟಿರ್ತಾನೆ. ನಿಮ್ಮ ಮನೆಯ ಮಗಳನ್ನ ಅಥವಾ ಈ ಶೋಭಾ ಅನ್ನುವಂಥ ಹೆಣ್ಣು ಮಗಳನ್ನ ನಾನು ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತೀನಿ ಅನ್ನುವಂಥ ಭಯದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿ ಬಿಟ್ಟಿದ್ದಂತೆ. ಅದೇನು ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ. ಬದಲಿಗೆ ಈ ರೀತಿಯಾದಂಥ ಆರೋಪಗಳು ಕೂಡ ಈಗ ಶೋಭಾ ಸಾವಿನಲ್ಲಿ ಕಾಣಿಸ್ತಾ ಇದ್ದುವಂಥದ್ದು. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ದುರಂತ ಏನಾಗಿ ಬಿಟ್ಟಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ 8/5/2026 ಮಧ್ಯಾಹ್ನ 1:10 ಆಸುಪಾಸು ಛತ್ತಿನಿಂದ ಕೆಳಗೆ ಬಿದ್ದು ಗಾಯಗೊಂಡು ಈ ಒಂದು ಹೆಣ್ಣು ಮಗಳು ಸಾವನ್ನಪ್ಪಿ ಬಿಡ್ತಾಳೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆ ಒಂದು ವ್ಯಕ್ತಿ ನೀಡಿದಂತಹ ಕಿರುಕುಳ ಅಂತೇಳಿ ಹೇಳಲಾಗ್ತಾ ಇರುವಂತದ್ದು. ಇತ್ತೀಚೆಗೆ ಈ ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಏನು ಬರ್ತಾ ಇದ್ವು ಅಂತಂದ್ರೆ, ಈಕೆಯನ್ನ ಬಳಸಿಕೊಂಡು ಬಿಟ್ಟಿದ್ದ, ದುಡ್ಡಿಗೋಸ್ಕರ ಆಗಿರಬಹುದು ಮತ್ತು ಆಕೆಗೆ ಕೋಚ್ ಕೊಡ್ತೀನಿ ಅಥವಾ ಆಕೆಗೆ ಕೆಲವೊಂದಿಷ್ಟು ರೀತಿಯಲ್ಲಿ ಮೋಡಿ ಅಂತದ್ದೆಲ್ಲವನ್ನು ಕೂಡ ಮಾಡಿದ್ದ ಅನ್ನುವ ಹಾಗೆ ದೂರುಗಳು ಕೂಡ ಕೇಳಿ ಬರ್ತಾ ಇತ್ತು. ಪ್ರತಿಭಟನಾಕಾರರು ಕೂಡ ಹೇಳ್ತಾ ಇರುವಂತದ್ದು, ಆಕೆ ಸೂಸೈಡ್ ಮಾಡ್ಕೊಂಡಿಲ್ಲ, ಬದಲಿಗೆ ಆಕೆಯನ್ನ ಈತನೇ ಕೊಲೆ ಮಾಡಿದ್ದಾನೆ, ತನಗೆ ಹೇಗೆ ಬೇಕೋ ಹಾಗೂ ಬಳಸಿಕೊಂಡು ಕೊಲೆ ಮಾಡಿ ನಂತರ ಆಕೆಯನ್ನ ಸುಸೈಡ್ ಮಾಡಿಕೊಂಡಿದ್ದಾಳೆ ಅನ್ನುವ ರೀತಿಯಲ್ಲಿ ಬಿಂಬಿಸೋದಕ್ಕೋಸ್ಕರ ಆ ಛತ್ತಿನಿಂದ ಕೆಳಗಡೆ ದೂಡಿದ್ದಾನೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಇದರ ಬೆನ್ನಲ್ಲೇ ಈ ಒಂದು ವ್ಯಕ್ತಿಯ ವಿರುದ್ಧ ಆರಂಭದಲ್ಲಿ ಒಂದು ಅಸಹಜ ಸಾವು ಅಂತೇಳಿ ದೂರು ದಾಖಲಾಗಿತ್ತು. ಅದಾದ ಬಳಿಕ ಕೊಲೆ ಕೇಸ್ ಆಗಿ ಮಾರ್ಪಾಡು ಮಾಡಲಾಗುತ್ತೆ. ಈ ವ್ಯಕ್ತಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಈಗ ಈ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಈತನನ್ನ ಬಂಧಿಸಿ ಬಿಟ್ಟಿದ್ದಾರೆ. ಈಗ ಈ ಒಂದು ವ್ಯಕ್ತಿ ಜೈಲಲ್ಲಿ ಕೊಳೆಯುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ನಿಮ್ಮ ಮಕ್ಕಳನ್ನ ಯಾವುದೋ ಒಂದು ವಿಶೇಷವಾದಂಥ ಕೋಚ್ ಅನ್ನ ಮಾಡ್ತಾ ಇರ್ತೀರಿ. ಅವರಿಗೆ ಆಸಕ್ತಿ ಇರುವಂತ ಸ್ಥಳಗಳಿಗೆ ಅಥವಾ ಅವರಿಗೆ ಆಸಕ್ತಿ ಇರುವಂತ ಫೀಲ್ಡ್ಗೆ ನೀವು ಅವರನ್ನ ಕರೆದುಕೊಂಡು ಹೋಗುವಂತ ಮುನ್ಸೂಚನೆಯಲ್ಲಿ ಇರ್ತೀರಿ ಅಥವಾ ಕರೆದುಕೊಂಡು ಹೋಗುವಂತ ಸಾಹಸವನ್ನ ಮಾಡ್ತಾ ಇರ್ತೀರಿ. ಅದು ತಪ್ಪು ಅಂತ ಹೇಳೋದಿಲ್ಲ. ಬದಲಿಗೆ ಅಲ್ಲಿ ಏನು ನಡೀತಾ ಇದೆ, ಆ ದುಡ್ಡನ್ನ ನಮಗೆ ನೀಡೋದಕ್ಕಾಗುತ್ತಾ, ಅಲ್ಲಿ ಏನೇನೆಲ್ಲ ಖರ್ಚಾಗಬಹುದು, ಮುಂದಾಲೋಚನೆ ಇಂಥದ್ದೆಲ್ಲವನ್ನು ಕೂಡ ಮೊದಲಿಗೆ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಈ ರೀತಿಯಾದಂಥ ದುರಂತ ನಡೆದೋಗಿ ಬಿಡುತ್ತೆ. 1,30,000 ರೂಪಾಯಿ ಬೇಡಿಕೆಯನ್ನು ಇಟ್ಟಿರ್ತಾನೆ ಕೋಚ್ ಅಂತೇಳಿ. ಅದಾದ ಬಳಿಕ ಇವನಿಗೆ 60,000 ಕೊಟ್ಟು ಬಿಡ್ತಾರೆ. ಅದಾದ ಬಳಿಕ ಇವನು ಇನ್ನೂ ಹೆಚ್ಚಿನ ದುಡ್ಡನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಗಳನ್ನ ಇಡ್ತಾನೆ. ಆ ದುಡ್ಡನ್ನು ಕೊಡೋದಕ್ಕಾಗೋದಿಲ್ಲ. ಅದಾದ ಬಳಿಕ ಇವರಿಗೆ ಈ ರೀತಿಯಾದಂಥ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಇನ್ನು 7ನೇ ತಾರೀಕಿನಂದು ಒಂದಿಷ್ಟು ದುಡ್ಡನ್ನು ಕೂಡ ಕೊಟ್ಟು ಬಿಟ್ಟಿರ್ತಾರಂತೆ. ಆದರೆ ಆ ವ್ಯಕ್ತಿಗೆ ಆ ದುಡ್ಡು ಸಾಕಾಗಲಿಲ್ಲ ಅಂತ ಕಾಣಿಸುತ್ತೆ. ಕಿರುಕುಳ ಅಂತದೆಲ್ಲವನ್ನು ಕೂಡ ಈ ಶೋಭಾ ಅನ್ನುವಂತಹ ಹೆಣ್ಣು ಮಗಳಿಗೆ ನೀಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನಂತೆ. ಅದಾದ ಬಳಿಕ ಆ ಒಂದು ಹೆಣ್ಣು ಮಗಳು ಈ ರೀತಿಯಾಗಿ ಸಹಜವಾಗಿ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಒಂದು ಕಡೆ ಆರೋಪ ಕೇಳಿ ಬಂದ್ರೆ, ಇನ್ನೊಂದು ಕಡೆ ಆಕೆಯನ್ನ ಪ್ಲಾನ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಲಾಗಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇತ್ತೀಚೆಗೆ ಪ್ರತಿಭಟನೆ ಅಂತದೆಲ್ಲವೂ ಕೂಡ ನಡೀತಾ ಇತ್ತು. ಆರಂಭದಲ್ಲೂ ಕೂಡ ಕೆಲವೊಂದಿಷ್ಟು ದೃಶ್ಯವನ್ನು ಕೂಡ ನೀವು ಗಮನಿಸಬೇಕ್ರಿ. ಅನೇಕ ಪ್ರತಿಭಟನಾಕಾರರು ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದು ಕಡೆ ಈ ಒಂದು ಯುವಕನ ಬಗ್ಗೆ ಗಮನಿಸೋದಾದ್ರೆ, ಒಂದು ದೊಡ್ಡದಾದಂಥ ಕುಟುಂಬ, ಬೆಂಬಲ ಇರುವಂಥ ಕುಟುಂಬ ಅಂತೇಳಿ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಈ ಒಂದು ಹೆಣ್ಣು ಮಗಳ ಕುಟುಂಬ
ಬಹುತೇಕ ಒಂದು ಮಧ್ಯಮ ವರ್ಗದ ಕುಟುಂಬ ಅಂತಾನೆ ಹೇಳಬಹುದು. ಇದೀಗ ಅನೇಕ ರಾಜಕಾರಣಿಗಳು ಇವರ ಬೆಂಬಲಕ್ಕೂ ಕೂಡ ನಿಂತ್ಕೊಂಡಿದ್ದಾರೆ. ಏನೇ ಆಗ್ಲಿ ನಿಮ್ಮ ಮಗಳ ಸಾವಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ಇದೀಗ ಅನೇಕ ರಾಜಕಾರಣಿಗಳು ಕೂಡ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂತ ವಿಚಾರ ಮತ್ತು ನಾವೆಲ್ಲರೂ ಕೂಡ ಗಮನ ಹರಿಸಲೇಬೇಕಾಗಿ ಇರುವಂತ ಮುಖ್ಯ ವಿಷಯ ಏನು ಅಂತಂದ್ರೆ ನಮ್ಮ ಮಕ್ಕಳ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಯಾವುದೇ ಒಂದು ಸ್ಕೂಲ್ಗೆ ಸೇರಿಸ್ತೀವಿ ಅಥವಾ ಕಾಲೇಜಿಗೆ ಸೇರಿಸ್ತೀವಿ, ಇನ್ನಿತರ ಬೇರೆ ಬೇರೆ ಅವರಿಗೆ ಆಸಕ್ತಿ ಇರುವಂತಹ ಕ್ಷೇತ್ರಗಳಿಗೆ ಕಳಿಸ್ತೀವಿ. ಆದ್ರೆ ಅಲ್ಲಿ ಏನು ನಡೆದು ಹೋಗಿ ಬಿಡುತ್ತೆ ಅನ್ನುವಂಥದ್ದು ನಮಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇದರಲ್ಲೂ ಕೂಡ ವಿಶೇಷವಾಗಿ ಇತ್ತೀಚೆಗೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡ್ತಾರೆ. ಈಗ ಮೊಬೈಲ್ ಅನ್ನುವಂಥದ್ದು ಅವರ ವೈಯಕ್ತಿಕ ಜೀವನವಾಗಿ ಬಿಟ್ಟಿದೆ. ಆ ಮೊಬೈಲ್ ಅಲ್ಲಿ ಏನೇನು ಆಗ್ತಾ ಇರುತ್ತೆ ಅದ್ಯಾವುದು ಕೂಡ ನಮಗೆ ಗೊತ್ತಾಗದಂತ ಪರಿಸ್ಥಿತಿ ಇದೀಗ ಹುಟ್ಟಿಕೊಂಡು ಬಿಟ್ಟಿದೆ. ಮಕ್ಕಳು ಮನೆಯಲ್ಲಿ ಪೋಷಕರೊಂದಿಗೆ ಚೆನ್ನಾಗಿ ಇರ್ತಾರೆ, ಆದ್ರೆ ಹೊರಗಡೆ ಬದುಕೆ ಬೇರೆ ಆಗಿರುತ್ತೆ. ನರಕವನ್ನ ಅನುಭವಿಸ್ತಾ ಇರ್ತಾರೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯಾದಂಥ ಆಮಿಷಗಳಿಗೆ ಬಲಿ ಆಗಿರ್ತಾರೆ. ಇನ್ನೇನೋ ದುಶ್ಚಟಗಳಿಗೆ ಬಲಿ ಆಗಿರುವಂಥ ಅವಕಾಶಗಳು ಮತ್ತು ಇಂತಹ ಒಂದು ಪ್ರಕರಣಗಳು ನಡೆದಿರುವಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ಒಟ್ಟಾರೆಯಾಗಿ ಶೋಭಾ ಅನ್ನುವಂಥ ಹೆಣ್ಣುಮಗಳು, ಬದುಕಿ ಬಾಳಬೇಕಾದಂಥ ಹೆಣ್ಣುಮಗಳು, ಕುಸ್ತಿ ಅದೇ ರೀತಿಯಾಗಿ ಕಬಡ್ಡಿಯಲ್ಲಿ ಬಹುತೇಕ ಹೆಸರನ್ನು ನಾನು ಮಾಡಬೇಕು, ನನ್ನ ಭವಿಷ್ಯ ಇದರಲ್ಲೇ ಇದೆ ಅನ್ನುವಂಥ ಕನಸನ್ನು ಹೊತ್ತಂಥ ಹೆಣ್ಣುಮಗಳು ಈ ರೀತಿಯಾಗಿ ಅನುಮಾನಾಸ್ಪದ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಆರೋಪಿಯನ್ನ ಇದೀಗ ಪೊಲೀಸರು ಕೂಡ ಬಂಧಿಸಿ ಬಿಟ್ಟಿದ್ದಾರೆ. ಇಂಥದ್ದೊಂದು ದುರಂತ ಬೀದರ್ನಲ್ಲಿ ನಡೆದು ಹೋಗಿ ಬಿಟ್ಟಿದೆ. ಬಹುತೇಕ ಹಿಂದುಳಿದ ಜಿಲ್ಲೆ ಅಂತಾನೆ ಹೇಳ್ಬಹುದು. ಅಭಿವೃದ್ಧಿಯಲ್ಲಿ ತುಂಬಾ ಹಿಂದುಳಿದಿರುವಂತ ಜಿಲ್ಲೆ, ಎಜುಕೇಶನ್ ನಲ್ಲೂ ಕೂಡ ತುಂಬಾ ಹಿಂದೆ ಉಳಿದಂತ ಒಂದು ಜಿಲ್ಲೆ ಅಂತಾನೆ ಹೇಳ್ಬಹುದು. ಒಂದು ಕ್ಷೇತ್ರಗಳು ಯಾಕೆ ಉದ್ಧಾರ ಆಗಿಲ್ಲ ಅಂತಂದ್ರೆ ಅಲ್ಲಿನ ರಾಜಕಾರಣಿಗಳು ಉದ್ಧಾರ ಮಾಡಬೇಕನ್ನುವಂತ ಮನಸ್ಥಿತಿಗೂ ಬಂದಿಲ್ಲ ಮತ್ತು ಅಲ್ಲಿನ ಜನಗಳು ಕೂಡ ನಾವು ಏನೋ ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಿ ಉತ್ತರವನ್ನು ಪಡಿಬೇಕು ಅಥವಾ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡೋದಕ್ಕೆ ಬಹುತೇಕರು ಮುಂದಾಗೋದಿಲ್ಲ. ಈ ಒಂದು ಕಾರಣದಿಂದಾಗಿ ಬೀದರ್, ಗುಲ್ಬರ್ಗ ಜಿಲ್ಲೆಗಳು ಕೂಡ ಹಿಂದುಳಿದು ಬಿಟ್ಟಿದ್ದಾವೆ ಅಂತಾನೆ ಹೇಳ್ಬಹುದು. ಈ ಒಂದು ದುರಂತದ ಕುರಿತಾಗಿ ಬಹುತೇಕ ಆಕ್ರೋಶ ಅಂತದೆಲ್ಲವೂ ಕೂಡ ಇದೀಗ ಜನಗಳು ಹೊರ ಹಾಕ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಭವಿಷ್ಯ ಹೇಗಿದೆ ಅನ್ನುವಂತ ಪ್ರಶ್ನೆ ಈ ಸಂದರ್ಭದಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಒಬ್ಬೊಬ್ಬರೇ ಹೆಣ್ಣು ಮಕ್ಕಳು ಇರ್ತಾರೆ. ಹೆಣ್ಣು ಮಕ್ಕಳು ಈ ರೀತಿಯಾಗಿ ಆಗೋಗ್ಬಿಟ್ರೆ, ಹೆಣ್ಣು ಮಕ್ಕಳಿಗೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂದು ಬಿಟ್ರೆ ಯಾವ ವ್ಯಕ್ತಿಗಳನ್ನ ನಂಬೋದು, ಯಾವ ವ್ಯಕ್ತಿಯ ಮೇಲೆ ಭರವಸೆಗಳನ್ನ ಇಡೋದು ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರದಲ್ಲಿ ಮುದುಕರಿಂದ ಮಕ್ಕಳ ಮೇಲೆ ಅತ್ಯಾಚಾರವಾಗಿ ಕೊಲೆ ಆಗಿರುವಂತ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ವು. ಆ ಒಂದು ವರದಿಗಳನ್ನು ಕೂಡ ಗಮನಿಸಬಿಟ್ರಿ. ನಮ್ಮ ಸಮಾಜ ಎತ್ತ ಹೋಗ್ತಾ ಇದೆ, ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜ ಒಳ್ಳೆ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯನಾ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಹುಟ್ಟಿಕೊಳ್ತಾ ಇದ್ದಾವೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು ದುರಂತಗಳಿಂದ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ನಾನು ಪದೇ ಪದೇ ಹೇಳ್ತಾ ಇರುವಂಥ ಉದ್ದೇಶ, ಎಚ್ಚರವಾಗಿರಿ. ನಿಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸಿ. ನಿಮ್ಮ ಮಕ್ಕಳು ಒಂದು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗಿ ಬರ್ತಾರೆ ಅನ್ನುವ ಕಾರಣಕ್ಕೆ ಅವರು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಅಂದುಕೊಳ್ಳೋದು ತುಂಬ ತಪ್ಪು. ಹಾಗಂತೇಳಿ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎಲ್ಲ ಹೆಣ್ಣು ಮಕ್ಕಳು ಹಾಗೇ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಹರಿಸಿದಂಥ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬದುಕು ಹೇಗಿದೆ ಎಂಬುದನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಎಲ್ಲ ಪೋಷಕರು ಪ್ರಯತ್ನ ಪಡಲೇಬೇಕು. ಇಲ್ಲ ಅಂತಂದರೆ ಈ ರೀತಿಯಾಗಿ ದುರಂತಗಳು ನಡೆದು ಹೋಗಿ ಬಿಡ್ತಾವೆ ಅಂತಾನೆ ಹೇಳ್ಬಹುದು. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.